ಕನ್ನಡ ಕಿರುತೆರೆಯ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 13ರ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಲಾಂಚ್ ಆಗೋದಕ್ಕೆ ಈಗಾಗಲೇ ಸಜ್ಜಾಗೋಗಿದೆ. ಸೊ ಈಗಾಗಲೇ ಹೊಸ ಹೊಸ ಪ್ರೋಮೋಗಳನ್ನು ಕೂಡ ರಿಲೀಸ್ ಮಾಡುವಂತಹ ಮೂಲಕ ವೀಕ್ಷಕರಿಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದೆ ಬಿಗ್ ಬಾಸ್ ತಂಡ. ಶೋ ಯಾವಾಗ ಶುರುವಾಗುತ್ತೆ, ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಕೂಡ ಇದೀಗ ರಿವೀಲ್ ಆಗೋಗಿದೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 13ರ ಪ್ರಾರಂಭ ಯಾವಾಗ, ಯಾವ ಟೈಮಲ್ಲಿ ಬರ್ತಾ ಇದೆ, ಯಾರ್ಯಾರು ಒಳಗಡೆ ಹೋಗ್ತಾ ಇದ್ದಾರೆ, ಇದಕ್ಕೂ ಮುಂಚೆ ಏನೇನ್ ನಡೆಯುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಕಾಯ್ತಾ ಇದ್ದಂತಹ ಅಭಿಮಾನಿಗಳ ನಿರೀಕ್ಷೆಗೆ ಕೊನೆಗೂ ತೆರೆ ಬಿದ್ದಿದೆ. ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಹೊಸ ಪ್ರೋಮೋ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮದ ಸಮಯ ಮತ್ತೆ ದಿನಾಂಕದ ಘೋಷಣೆಯನ್ನ ಮಾಡಿದ್ದಾರೆ ಬಿಗ್ ಬಾಸ್ ತಂಡ. ನಟ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಬಿಗ್ ಬಾಸ್ ನಿರೂಪಕರಾಗಿನೇ ಕಾಣಿಸಿಕೊಳ್ಳಿದ್ದಾರೆ. ಹಲವು ವಾರಗಳ ಊಹಾಪೋಹಗಳ ನಂತರ ಕಾರ್ಯಕ್ರಮದ ಹೊಸ ಸೀಸನ್ಗಾಗಿ ಕೌಂಟ್ ಡೌನ್ ಶುರುವಾಗಿದೆ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಆರಂಭ ಇದೇ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲೇನೆ ಶುರು ಆಗ್ತಾ ಇದೆ. ಈ ಹಿಂದೆ ಎಲ್ಲಾ ಸೀಸನ್ಗಳು ಸೆಪ್ಟೆಂಬರ್ ಕೊನೆ ವಾರದಲ್ಲೇನೆ ಪ್ರಾರಂಭ ಆಗ್ತಾ ಇತ್ತು. ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಥವಾ 28ರಿಂದಾನೇ ಶುರುವಾಗಿರೋದನ್ನ ನಾವು ನೋಡಿದೀವಿ. ಆದ್ರೆ ಈ ಸೀಸನ್ ಮಾತ್ರ ಒಂದು ತಿಂಗಳು ಮುಂಚೆನೆ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ಎಲ್ಲಾ ರೀತಿಯಿಂದನೂ ಕೂಡ ರೆಡಿ ಆಗ್ತಾ ಇದೆ. ಆಗಸ್ಟ್ 16ರ ರಾತ್ರಿ 9 ಗಂಟೆಗೆ ಬಿಗ್ ಬಾಸ್ ಶೋ ಲಾಂಚ್ ಆಗ್ತಾ ಇದೆ. ಅದಾದ ನಂತರ ಪ್ರತಿದಿನ ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಸಂಚಿಕೆಗಳು ಕೂಡ ಪ್ರಸಾರ ಆಗ್ತಾ ಇದೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕಾರ್ಯಕ್ರಮ ಎರಡು ರೀತಿಯಾಗಿ ವಿಂಗಡಣೆ ಆಗ್ತಾ ಇದೆ. ಈಗಾಗಲೇ ತಂಡನೇ ಅನೌನ್ಸ್ ಮಾಡದಂತೆನೆ ಸಾಮಾನ್ಯ ಜನತೆ ಮತ್ತೆ ಸೆಲೆಬ್ರಿಟಿಗಳು ಈ ಶೋನಲ್ಲಿ ಇರ್ತಾರೆ. ಸೊ ಈ ಬಾರಿ ಅಂತೂ ಬರೀ ಸೆಲೆಬ್ರಿಟೀಸ್ ಗಳಿಂದಾನೇ ದೊಡ್ಡ ಮನೆ ತುಂಬಿರಲ್ಲ, ಜಗಳ ಇರೋದಿಲ್ಲ. ಸಾಮಾನ್ಯ ಜನರು ಕೂಡ ಎಂಟ್ರಿ ಆಗ್ತಾರೆ, ಟಾಸ್ಕ್ ಗಳನ್ನ ಆಡ್ತಾರೆ, ಜಗಳ ಮಾಡ್ತಾರೆ, ತಮ್ಮ ಟ್ಯಾಲೆಂಟ್ ನ ತೋರಿಸ್ತಾರೆ. ಸೊ ಎಲ್ಲಾ ರೀತಿಯಿಂದನೂ ಈ ಬಾರಿ ಸಖತ್ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅನ್ನೋದು ಮಾತ್ರ ಸುಳ್ಳಲ್ಲ. ಆದ್ರೆ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಲು ಕಾಮನ್ ಮ್ಯಾನ್ಗೆ ಅಗ್ನಿ ಪರೀಕ್ಷೆ ಇಡಲಾಗಿದೆ. ಈಗಾಗಲೇ ನಾಡಿನಾದ್ಯಂತ ವಿಡಿಯೋಗಳ ಮೂಲಕ ಆಡಿಷನ್ ಕೂಡ ಮಾಡಲಾಗಿದೆ. ಇದರಲ್ಲಿ ಫಿಲ್ಟರ್ ಆದಂತಹ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭದ ವೇದಿಕೆಗೆ ಕರೆತರಲಾಗುತ್ತೆ. ಅಲ್ಲಿ ಕಿಚ್ಚ ಸುದೀಪ್ ಅವರ ಬದಲಿಗೆ ಹಳೆ ಸ್ಪರ್ಧಿಗಳು ಜಡ್ಜ್ ಆಗಿ ಇರ್ತಾರೆ. ಅವರು ಕೇಳುವಂತಹ ಪ್ರಶ್ನೆಗಳು ಮತ್ತೆ ಕೊಡುವಂತಹ ಕೆಲವೊಂದು ಟಾಸ್ಕ್ ಅಥವಾ ಸವಾಲಿಗೆ ಉತ್ತರಿಸಿ ಬೇಷ್ ಅನ್ಸ್ಕೊಳ್ಳುವಂತಹ ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಲಿದ್ದಾರೆ. ಇನ್ನು ಈ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಬರ್ತಾ ಇರೋರು ಯಾರ್ಯಾರು ಅನ್ನುವಂತಹ ಕುತೂಹಲ ಕೂಡ ಇತ್ತು. ಸೊ ಕಳೆದ ಸೀಸನ್ಗಳ ಪೈಕಿ ಮೂವರು ಸ್ಪರ್ಧಿಗಳನ್ನ ತೀರ್ಪುಗಾರರನ್ನಾಗಿ ಈ ಒಂದು ಅಗ್ನಿ ಪರೀಕ್ಷೆಗೆ ಆಯ್ಕೆಯನ್ನ ಮಾಡಲಾಗಿದೆ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳಾಗಿರುವಂತಹ ವಿನಯ್ ಗೌಡ ಮತ್ತೆ ಸಂಗೀತಾ ಶೃಂಗೇರಿ, ಹಾಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ವಿನ್ನರ್ ಆಗಿದ್ರಲ್ಲ ಗಿಲ್ಲಿ ನಟ, ಅವರು ಕೂಡ ಈ ಬಾರಿಯ ಜಡ್ಜ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿನಯ್ ಗೌಡ ಅವರು ಬರೋದು ಪಕ್ಕಾ ಆಗಿದೆ, ಅದು ಕೂಡ ಕನ್ಫರ್ಮ್ ಆಗಿ ಮಾಹಿತಿನ ಸಿಕ್ಕಿದೆ. ಇನ್ನು ಸಂಗೀತಾ ಶೃಂಗೇರಿ ಮತ್ತೆ ಗಿಲ್ಲಿ ನಟ ಅವರು ಬರಬೇಕಾಗಿದೆ. ಯಾಕಂದ್ರೆ ಗಿಲ್ಲಿ ನಟ ಆಲ್ರೆಡಿ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ, ನಾಯಕ ನಟನಾಗಿ ಪಳಾರ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸೊ ಹಾಗಾಗಿ ಗಿಲ್ಲಿ ನಟ ಅವರು ಬರ್ತಾರೆ ಅಂತ ಹೇಳಲಾಗ್ತಿದೆ. ಬಟ್ ಅದು ಇದ್ರ ಬಗ್ಗೆ ಏನು ಕನ್ಫರ್ಮ್ ಇಲ್ಲ. ಆದ್ರೆ ಅಗ್ನಿ ಪರೀಕ್ಷೆ ಇರೋದು ಮಾತ್ರ ಕನ್ಫರ್ಮ್. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕಾರ್ಯಕ್ರಮಕ್ಕೆ ಸಮಯ ಮತ್ತೆ ದಿನಾಂಕ ಅಧಿಕೃತವಾಗಿ ಅನೌನ್ಸ್ ಆಗಿದ್ದು, ಇನ್ನೇನಿದ್ರು ಕೂಡ ಸ್ಪರ್ಧಿಗಳು ಯಾರ್ಯಾರು ಬರ್ತಾರೆ ಅನ್ನೋದಷ್ಟೇ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಯಾಕಂದ್ರೆ ಈ ಬಾರಿ ಜನಸಾಮಾನ್ಯರಿಗೂ ಕೂಡ ಅವಕಾಶ ಇದೆ. ತುಂಬಾ ಜನ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನಾವು ಕೂಡ ಹೋಗ್ತಾ ಇದೀವಿ, ಆಡಿಷನ್ ಕೊಟ್ಟಿದ್ದೀವಿ ಅಂತ ಕೂಡ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇದ್ದಾರೆ. ಎಲ್ಲರೂ ನೋಡೇ ಇರ್ತೀರಾ. ಇವುಗಳ ಪೈಕಿ ಯಾರು ಆಯ್ಕೆ ಆಗ್ತಾರೆ, ಯಾರು ದೊಡ್ಡ ಮನೆ ಒಳಗಡೆ ಹೋಗ್ತಾರೆ, ಅಗ್ನಿ ಪರೀಕ್ಷೆಯಲ್ಲಿ ಯಾರಿಗೆ ಜಯ ಸಿಗುತ್ತೆ, ಯಾರು ಹೋಗ್ಬೋದು, ಯಾರು ಬರ್ಬೋದು, ಅಥವಾ ಸೆಲೆಬ್ರಿಟಿಗಳಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಅದಾದ ನಂತರ ಗೊತ್ತಾಗುವಂತಹ ವಿಚಾರ. ಸೊ ಅದಕ್ಕೂ ಮುಂಚೆ ಜನಸಾಮಾನ್ಯರಲ್ಲಿ ಕಾಮನ್ ಮ್ಯಾನ್ ಆಗಿ ಯಾರ್ಯಾರು ಹೋಗ್ತಾರೆ ಅನ್ನೋದು ಮಾತ್ರ ತುಂಬಾ ಜನರ ಕ್ಯೂರಿಯಾಸಿಟಿಯನ್ನ ಹೆಚ್ಚು ಮಾಡಿದೆ. ಸೊ ಬಹು ನಿರೀಕ್ಷಿತ ಬಿಗ್ ಬಾಸ್ ಸೀಸನ್ 13 ಆಗಸ್ಟ್ 16ರಿಂದನೇ ಶುರು ಆಗ್ತಾ ಇದ್ದು, ಬಿಗ್ ಬಾಸ್ ನ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ದಿ ಸ್ಪೆಷಲ್ ಕನ್ನಡದಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ನೀವು ಕೂಡ ನೋಡ್ತಾ ಇರಿ.